ಹೆಲೋ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಷ್ಮಿ ಎಸ್. ಇವತ್ತಿನ ಈ ಒಂದು ವಿಡಿಯೋವನ್ನು ನಾವು ಯಾರೆಲ್ಲ ಸಮಾಜ ವಿಜ್ಞಾನ ಪರೀಕ್ಷೆ 3ಕ್ಕೆ ಕಾಯ್ತಾ ಇದ್ದೀರಲ್ಲ ಅವರಿಗಾಗಿ ಮಾಡ್ತಾ ಇರೋದು. ಈಗ ನಾನೇನು ಹೇಳ್ತಾ ಹೋಗ್ತೀನಲ್ವಾ, ಇದಿಷ್ಟು ಪ್ರಶ್ನೆಗಳನ್ನು ನೀವು ಓದ್ಕೊಂಡ್ರೆ ಸಾಕು, ಈ ಒಂದು ನಿಮ್ಮ ಸಮಾಜ ವಿಜ್ಞಾನ ಪರೀಕ್ಷೆಯಲ್ಲಿ ಡೆಫಿನೆಟ್ ಆಗಿ ಪಾಸ್ ಆಗ್ಬೋದು. ನೆನಪಿರಲಿ ವಿದ್ಯಾರ್ಥಿಗಳೇ, ಇದಿಷ್ಟು ಪ್ರಶ್ನೆಗಳು ಕಂಪಲ್ಸರಿಯಾಗಿ ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತವೆ. ಸೊ ಇವುಗಳನ್ನು ಕರೆಕ್ಟ್ ಮಾಡಿ ನೀವು ಓದಿದಲ್ಲಿ ಸಮಾಜ ವಿಜ್ಞಾನ ಪರೀಕ್ಷೆಯಲ್ಲಿ ಆರಾಮ್ಸೆ ಪಾಸ್ ಆಗಬಹುದು. ಹಾಗಿದ್ರೆ ನಾವೀಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವೇನಾದರೂ ಈ ಒಂದು ಚಾನಲ್ಗೆ ಹೊಸಬರಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಈಗ ಅವೆಲ್ಲ ಪ್ರಶ್ನೆಗಳು ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲೇದಾಗಿ 1 ಅಂಕದ ಪ್ರಶ್ನೆಗಳು. ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು, ಆಲ್ಮೋಸ್ಟ್ ಇವೆಲ್ಲ ಪ್ರಶ್ನೆಗಳು ಸುಮಾರು ಸರಿ ರಿಪೀಟ್ ಆಗಿರುವಂಥದ್ದು. ಹಾಗಾಗಿ ಈ ಪ್ರಶ್ನೆಗಳನ್ನು ಆಲ್ಮೋಸ್ಟ್ ಕೊಡ್ತಾರೆ. ಹಾಗಾಗಿ ಕರೆಕ್ಟಾಗಿ ಓದ್ಕೊಳ್ರಿ ಅಂತ ಹೇಳ್ತಾ, ಈಗ ಪ್ರಶ್ನೆ ನೋಡ್ರಿ ಯಾವುದು ಅಂಥೇಳಿ. ಮೊದಲೇದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ತಂದವರು ಯಾರು? ನೆಕ್ಸ್ಟ್, SP ಹುದ್ದೆಯನ್ನು ಜಾರಿಗೆ ತಂದವರು ಯಾರು? ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ವರ್ಷ ಎಷ್ಟು? ರೈತವಾದಿ ಪದ್ಧತಿ ಜಾರಿಗೆ ತಂದವರು ಯಾರು? ಜೊತೆಗೆ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂದ ವರ್ಷ ಅಥವಾ ಜಾರಿ ತಂದವರು ಯಾರು ಅಂತ ಹೇಳಿ ಕೇಳ್ಬೋದು. ಆಮೇಲೆ ಪ್ಲಾಸಿ ಕದನ ಅಥವಾ ಬಕ್ಸಾರ್ ಕದನ ನಡೆದ ವರ್ಷ ಯಾವುದು ಅಂತ ಹೇಳಿ ಕೇಳ್ತಾರೆ. ಎರಡರಲ್ಲಿ ಯಾವುದಾದ್ರು ಒಂದು ಪಿಕ್ಸ್ ನೆನಪಿರಲಿ. ಇನ್ನು ದಸ್ತಕಗಳು ಎಂದರೇನು? ಕೊನೆಗೆ ದಿವಾನಿ ಹಕ್ಕು ಎಂದರೇನು? ಆಯಿತಾ. ನೆಕ್ಸ್ಟ್ ನೋಡಿ, ದ್ವಿಸರ್ಕಾರ ಪದ್ಧತಿ ಜಾರಿಗೆ ತಂದವರು ಯಾರು? ಬ್ರಹ್ಮ ಆರ್ಯ ಸಮಾಜದ ಸ್ಥಾಪಕರು ಯಾರು? ಅಂದರೆ ಈ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಹೇಳಿ ಕೇಳ್ತಾರೆ. ಬ್ರಹ್ಮ ಸಮಾಜ ಆದರೂ ಕೇಳ್ಬೋದು, ಆರ್ಯ ಸಮಾಜ ಆದರೂ ಕೇಳ್ಬೋದು. ಇನ್ನು ಥಿಯೋಸಾಫಿಕಲ್ ಸೊಸೈಟಿಯನ್ನು ಯಾರು ರಚಿಸಿದರು ಅಂತ ಹೇಳಿ ಕೇಳ್ತಾರೆ. ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು? ವರದಕ್ಷಿಣೆ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತು ಹೇಳಿ ಕೇಳ್ತಾರೆ. ಅದು ಬಂದಿರೋದು 1961. ಅದನ್ನು ಇನ್ನಷ್ಟು ಕಠಿಣ ಕ್ರಮಗೊಳಿಸುವುದು ಯಾವಾಗ? 1986. ಹಾಗಾಗಿ ಇವೆರಡು ಡೇಟಲ್ಲಿ ಯಾವುದಾದ್ರೂ ಇಸ್ವಿಯಲ್ಲಿ ಬರೆದ್ರೂ ಕೂಡ ನಡೆಯುತ್ತೆ. ಸೊ ಬೆಟರ್ ಆಪ್ಷನ್ ನೀವು 1961 ಬರೀರಿ. ಅತಿ ಎತ್ತರದ ಮಾರ್ಗ ಯಾವುದು? ರಸ್ತೆ ಸಾರಿಗೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಅತಿ ಉದ್ದವಾದ ಮಾರ್ಗ ಯಾವುದು ಅಂತ ಹೇಳಿ ಕೇಳ್ತಾರೆ. ಕೊನೆಗೆ ವಿಶ್ವ ಗ್ರಾಹಕರ ದಿನಾಚರಣೆ ಯಾವಾಗ ಆಚರಿಸಲಾಯಿತು ಅಂತ ಹೇಳಿ ಕೇಳ್ತಾರೆ. ಈಗ ಇಷ್ಟೊತ್ತು ನಾವು ಹೇಳಿರೋದು 1 ಅಂಕದ ಪ್ರಶ್ನೆಗಳು. ಇದರಲ್ಲಿ ಡೆಫಿನೆಟ್ ಆಗಿ ಬಂದೇ ಬರ್ತವೆ. ಸೊ ಇವುಗಳನ್ನು ಚೆನ್ನಾಗಿ ಓದ್ಕೊಳ್ರಿ, ಆನ್ಸರನ್ನು ರೆಡಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು 2 ಅಥವಾ 3 ಅಥವಾ 4 ಅಂಕಕ್ಕೆ ಕೇಳ್ಬೋದು. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ ಅಲ್ವಾ, ಏನು ನಿಮ್ಮ SS ಪೇಪರಲ್ಲಿ ಏನು ಮಾಡ್ತಾರೆ, ಕೆಲವೊಂದು ಸಾರಿ 2 ಅಂಕಕ್ಕೆ ಈ ಸರಿ ಬಂದಿರೋ ಪ್ರಶ್ನೆ ಮುಂದಿನ ಸಾರಿ 3 ಅಂಕಕ್ಕೆ ಕೇಳ್ಬೋದು ಅಥವಾ 4 ಅಂಕಕ್ಕೆ ಕೇಳ್ಬೋದು. ಹೀಗೆ ಚೇಂಜಸ್ ಆಗ್ತಾ ಇರ್ತವೆ. ಆದರೆ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ಗಳು ಫಿಕ್ಸ್ ಆಗಿರ್ತವೆ. ಆದರೆ ಮಾರ್ಕ್ಸ್ ಏನಾಗ್ತಾ ಇರ್ತವೆ, ಪ್ರತಿ ಸಲ ಚೇಂಜ್ ಆಗ್ತಾ ಇರ್ತವೆ. ಹೌದಾ? ಕೆಲವೊಂದು ಸಾರಿ 2 ಅಂಕಕ್ಕೆ, 3 ಅಂಕಕ್ಕೆ, 4 ಅಂಕಕ್ಕೆ ಕೇಳ್ಬೋದು. ಹಾಗಾಗಿ ಆ ಕಾನ್ಸೆಪ್ಟನ್ನು ಸರಿ ಮಾಡಿ ಓದ್ಕೊಳ್ರಿ ನೀವು. ಅದರಲ್ಲಿ ಯಾವುದೇ ಕ್ವಶನ್ ಬಂದರೂ ಕೂಡ ನೀವು ಅಟೆಂಡ್ ಮಾಡ್ತೀರಾ. ಹಾಗಾದ್ರೆ ಮೊದಲೇದು ಯಾವುದು ನೋಡ್ರಿ, ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು. ಇದು ಫಿಕ್ಸ್ ಕ್ವಶನ್ನು, 3 ಅಂಕಕ್ಕೆ ಕೇಳ್ತಾರೆ. ಪ್ಲಾಸಿ ಅಥವಾ ಬಕ್ಸಾರ್ ಕದನದ ಕುರಿತು ಬರೆಯಿರಿ. ಇದನ್ನು ಕೂಡ 2ರಿಂದ 3 ಅಂಕಕ್ಕೆ ಕೇಳ್ತಾರೆ. ಎರಡರಲ್ಲಿ ಯಾವುದಾದ್ರು ಒಂದು ಫಿಕ್ಸ್. ಇನ್ನು ಸಹಾಯಕ ಸೈನ್ಯ ಪದ್ಧತಿ ಕುರಿತು ಬರಲಿಕ್ಕೆ ಕೇಳ್ತಾರೆ. ಬ್ರಹ್ಮ ಸಮಾಜ ಅಥವಾ ಆರ್ಯ ಸಮಾಜದ ಕುರಿತು ಬರಲಿಕ್ಕೆ ಕೇಳ್ತಾರೆ. 2 ಅಂಕಕ್ಕೆ ಕೇಳ್ಬೋದು. ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳು ಏನೇನಿರ್ತವೆ ಕ್ರಮಗಳು, ಅವುಗಳನ್ನು ಬರಿಬೇಕು. ಇನ್ನು ಮಣ್ಣಿನ ಸಂರಕ್ಷಣಾ ಕ್ರಮಗಳು, ಇದನ್ನು ಕೂಡ 2ರಿಂದ 3 ಅಂಕಕ್ಕೆ ಕೇಳ್ತಾರೆ. ಅರಣ್ಯದ ಮಹತ್ವದ ಕುರಿತು ವಿವರಿಸಿರಿ. ಅರಣ್ಯದ ಕುರಿತು ಯಾವುದಾದ್ರು ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಇದನ್ನೇ ಕೇಳ್ಬೋದು. ಇನ್ನು ಬ್ಯಾಂಕಿನಲ್ಲಿ ತೆರೆಯಬಹುದಾದ ಖಾತೆಗಳು ಯಾವುವು ಅಥವಾ ಬ್ಯಾಂಕಿನಲ್ಲಿ ತೆರೆಯುವ ಖಾತೆಯ ವಿಧಾನಗಳು ಯಾವುವು? ಇವೆರಡು ಕ್ವಶನಲ್ಲಿ ಯಾವುದಾದ್ರು ಒಂದು ಕ್ವಶನನ್ನು ಕೇಳ್ತಾರೆ. ಇನ್ನು ಇದಂತೂ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್. 100% ಈ ಕಾನ್ಸೆಪ್ಟ್ ಮೇಲೆ ಬಂದೇ ಬರುತ್ತೆ. ಏನದು? 1857 ಅಥವಾ ಅದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೇವೆ. ಆ ದಂಗೆಗೆ ತತ್ಕ್ಷಣದ ಕಾರಣಗಳು ಏನು ಅಂತ ಹೇಳಿ ಕೇಳ್ಬೋದು. ಜೊತೆಗೆ 1857ರ ದಂಗೆಯ ಸೈನಿಕ ಕಾರಣಗಳು ಅಂತ ಹೇಳಿ ಕೇಳ್ತಾರೆ. ಅಥವಾ 1857ರ ದಂಗೆಯ ಪರಿಣಾಮಗಳು. ಅಂದರೆ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು ಒಂದು ತಲೆಯಲ್ಲಿಡ್ಕೊಳ್ರಿ ನೀವು, ಒಂದು ಪಿಕ್ಸ್ ಕ್ವಶನ್. ಅರ್ಥ ಆಯ್ತಲ್ವಾ? ಒಂದು 100% ಫಿಕ್ಸ್ ಆಗಿರುವಂಥ ಕ್ವಶನ್ ಬಂದೇ ಬರುತ್ತೆ. ಅದು 3 ಅಂಕಕ್ಕೆ ಕೇಳ್ಬೋದು ಅಥವಾ 4 ಅಂಕಕ್ಕೂ ಕೂಡ ಕೇಳ್ಬೋದು. ಇನ್ನು ಮಂದಗಾಮಿ ಅಥವಾ ತೀವ್ರಗಾಮಿಗಳನ್ನ ಹೆಸರಿಸಿರಿ ಅಂತ ಹೇಳಿ ಕೇಳ್ತಾರೆ. ಪಟ್ಟಿ ಮಾಡಲಿಕ್ಕೆ 2 ಅಂಕಕ್ಕೆ. ಜೊತೆಗೆ ಮಂದಗಾಮಿಗಳ ಬೇಡಿಕೆಗಳೇನಾಗಿತ್ತು ಅಂತ ಹೇಳಿ ಕೇಳ್ಬೋದು. ಕೆಲವೊಂದು ಸಾರಿ ಹೀಗೂ ಕೂಡ ಕೇಳಿದ್ದಾರೆ. ಇನ್ನು ಕ್ರಾಂತಿಕಾರಿಗಳ ಹೋರಾಟದ ಕುರಿತು ಬರೆಯಿರಿ.
ಅಥವಾ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರವೇನು ಅಂತ ಹೇಳಿ ಕೇಳ್ಬೋದು 3 ಅಂಕಕ್ಕೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕುರಿತು ಬರೀರಿ, ಇದು ಕೂಡ 3 ಅಂಕಕ್ಕೆ ಕೇಳ್ತಾರೆ. ಇನ್ನು ಅಸಹಕಾರ ಚಳುವಳಿಯ ಕುರಿತು ಬರೀರಿ ಅಥವಾ ಅಸಹಕಾರ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವೇನು ಅಂತ ಹೇಳಿ ಕೇಳ್ಬೋದು. ಇದೊಂದು ಕ್ವಶನ್ನು ಫಿಕ್ಸ್ ಆಗಿರುವಂಥದ್ದು. ಇದನ್ನು 100% ಕೇಳ್ತಾರೆ, ಯಾಕಂದರೆ ಸುಮಾರು ಸಲ ಕೇಳಿದ್ದಾರೆ. ಈ ಟಾಪಿಕ್ ಮೇಲೆ ಬಂದೇ ಬರುತ್ತೆ ಒಂದು ಕ್ವಶನ್ನು, ಸರಿಯಾಗಿ ನೋಡ್ಕೊಳ್ಳಿ. ಇನ್ನು 4 ಜನ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಯಾರೊಬ್ಬರಾದರೂ ಕುರಿತು ಬರೀರಿ ಅಂತ ಕೊಡ್ತಾರೆ. 4 ಅಂಕಕ್ಕೆ ಡೆಫಿನೆಟ್ ಆಗಿರೋ ಕ್ವಶನ್, ಹೌದಾ? ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್. 4 ಜನ ಇದ್ದಾರೆ: ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಮೊಹಮ್ಮದ್ ಅಲಿ ಜಿನ್ನಾ, BR ಅಂಬೇಡ್ಕರ್. ಇವ್ರು 4 ಜನರಲ್ಲಿ ಯಾರು ಒಬ್ಬರು ಕುರಿತು ಪಕ್ಕ ಕೊಡ್ತಾರೆ. ಸೊ ಕಲ್ಕೊಳ್ಳಿ. ನೆಕ್ಸ್ಟು ಭಾರತ ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಚಳವಳಿ ಕುರಿತು ಬರಲಿಕ್ಕೆ ಹೇಳ್ತಾರೆ, 2 ಅಂಕಕ್ಕೆ. ಸ್ವತಂತ್ರ ಸಿಕ್ಕ ನಂತರ ನಮ್ಮ ದೇಶ ಎದುರಿಸಿದ ಸಮಸ್ಯೆಗಳೇನು ಅಂತ ಹೇಳಿ ಕೇಳ್ತಾರೆ. ಅಂದರೆ ನಿರಾಶ್ರಿತರ ಸಮಸ್ಯೆ ಇರ್ಬೋದು ಅಥವಾ ಮತೀಯ ಗಲಭೆಗಳಿರ್ಬೋದು, ಅದನ್ನು 2 ರಿಂದ 3 ಅಂಕಕ್ಕೆ ಕೇಳ್ತಾರೆ. ಕೊನೆಗೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಅಂದರೆ ಅದರಲ್ಲಿ ಯಾವುದು ಜುನಾಗಢ್, ಹೈದರಾಬಾದ್, ಜಮ್ಮು ಕಾಶ್ಮೀರ, ಇವುಗಳನ್ನು ಹೇಗೆ ವಿಲೀನೀಕರಣ ಮಾಡಿಕೊಂಡ್ರು, ಈ 3ರಲ್ಲಿ ಯಾವುದಾದ್ರು ಒಂದು ಫಿಕ್ಸ್, ಡೆಫಿನೆಟ್ ಆಗಿ 2 ಅಂಕಕ್ಕೆ ಒಂದು ಕ್ವಶನ್ ಬಂದೇ ಬರುತ್ತೆ. ಆಯಿತಾ? ಇದನ್ನು ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ. ಇನ್ನು ಭಾಷಾವಾರು ಪ್ರಾಂತಗಳ ರಚನೆಯಲ್ಲಿ ಆಂಧ್ರ ಪ್ರದೇಶ ರಾಜ್ಯ ಹೇಗೆ ರಚನೆ ಆಯಿತು ಅಂತ ಹೇಳಿ ಕೇಳ್ತಾರೆ. ಜೊತೆಗೆ ಪ್ರಥಮ ಮಹಾಯುದ್ಧಕ್ಕೆ ಕಾರಣ ಅಥವಾ ಪರಿಣಾಮಗಳನ್ನು ಕೇಳ್ತಾರೆ. ಇದು ಕೂಡ VIMP, ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಯಿತಾ? 100%. ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳನ್ನು ಕೇಳ್ತಾರೆ ಅಥವಾ ಪರಿಣಾಮಗಳನ್ನು, ಅಥವಾ 2ನೇ ಮಹಾಯುದ್ಧದ ಕಾರಣ ಅಥವಾ ಪರಿಣಾಮಗಳನ್ನು ಕೇಳ್ತಾರೆ. ನಡೆದಿರೋದು 2 ಯುದ್ಧಗಳು ಅಲ್ವಾ, ಮಹಾಯುದ್ಧಗಳು, ಒಂದು ಪ್ರಥಮ, ಇನ್ನೊಂದು 2ನೇ ಮಹಾಯುದ್ಧ. ಸೊ ಅವೆರಡನ್ನ ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ. ಇನ್ನು ಹಿಟ್ಲರ್ನ ಬಗ್ಗೆ ಅಥವಾ ಜರ್ಮನಿಯಲ್ಲಿ ಹಿಟ್ಲರ್ನ ಕುರಿತು ಅಂತ ಅಂದರೆ ಹಿಟ್ಲರ್ನ ಬಗ್ಗೆ ಬರ್ಲಿಕ್ಕೆ ಕೊಡ್ತಾರೆ. ಕೆಲವೊಂದು ಬಾರಿ ಜರ್ಮನಿಯಲ್ಲಿ ಹಿಟ್ಲರ್ನ ಪಾತ್ರವನ್ನು ಕುರಿತು ಬರೀರಿ ಅಂತ ಹೇಳಿ ಹೇಳ್ತಾರೆ. ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಅಂತ ಹೇಳಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ನು, 2 ರಿಂದ 3 ಅಂಕಕ್ಕೆ ಕೇಳ್ತಾರೆ. ಇನ್ನು ಜಾಗತಿಕ ಸವಾಲುಗಳಾವುವು, ಇದು ಕೂಡ 3 ಅಂಕಕ್ಕೆ. ಇನ್ನು ವಿಶ್ವಸಂಸ್ಥೆಯ ಉದ್ದೇಶಗಳು ಅಥವಾ ಸಾಧನೆಗಳು, ಹೌದಾ? ಇವುಗಳನ್ನ ಪಾಯಿಂಟ್ಸ್ ಮಾಡಿ ನೀವು ಬರಿತಾ ಹೋದರೆ ಸಾಕು, ಮೇನ್ ಹೈಲೈಟ್ಗಳನ್ನು ಬರಿತಾ ಹೋದರೆ ಸಾಕು. ಇದಕ್ಕೆ 3 ರಿಂದ 4 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇಂಪಾರ್ಟೆಂಟು, ಓದ್ಕೊಳ್ರಿ. ದೊಂಬಿ ಎಂದರೇನು ಅಥವಾ ಜನಮಂದಿ ಎಂದರೇನು ಅಂತ ಹೇಳಿ ಉದಾಹರಣೆ ಕೊಡಿ ಅಂತೇಳಿ 2 ಅಂಕಕ್ಕೆ ಕೇಳ್ತಾರೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ನು, ಬಂದೇ ಬರುತ್ತೆ ಅಂತ ಅಂದ್ಕೊಳ್ರಿ, ಓದ್ಕೊಳ್ರಿ ಇದನ್ನು. ಇನ್ನು ಚಿಪ್ಕೋ ಅಥವಾ ಅಪಿಕೋ ಚಳುವಳಿ ಕುರಿತು ಕೇಳ್ತಾರೆ. ಬಾಲ ಕಾರ್ಮಿಕತೆ ಎಂದರೇನು, ಅದರ ಕಾರಣಗಳೇನು ಅಂತ ಹೇಳಿ 3 ಅಂಕಕ್ಕೆ ಕೇಳ್ತಾರೆ. ಜೊತೆಗೆ ಬಾಲ್ಯ ವಿವಾಹಕ್ಕೆ ಕಾರಣಗಳೇನು ಅಂತ ಹೇಳಿ 2 ಅಂಕಕ್ಕೆ ಕೇಳ್ತಾರೆ. ಹೆಣ್ಣು ಶಿಶು ಹತ್ಯೆ ಅಥವಾ ಭ್ರೂಣ ಹತ್ಯೆ ಎಂದರೇನು, ಅದು ಕೂಡ 2 ರಿಂದ 3 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾರೆ. ಜೊತೆಗೆ ವ್ಯವಸಾಯದ ವಿಧಗಳನ್ನು ಕೇಳ್ತಾರೆ. ಕೆಲವೊಂದು ಬಾರಿ 2 ಅಂಕಕ್ಕೂ ಕೇಳಿದಿದೆ, ಕೆಲವೊಂದು ಬಾರಿ 4 ಅಂಕಕ್ಕೂ ಕೇಳಿದಿದೆ. ಹಾಗಾಗಿ ಈ ಒಂದು ಕ್ವಶನ್ನು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್, ಹೌದಾ? ಇದು ಬಂದೇ ಬರುತ್ತೆ. ನೀವು ನೋಡ್ಕೊಂಡ್ರಿ ಅಂದರೆ 2 ಅಂಕಕ್ಕೂ ಯೂಸ್ ಆಗುತ್ತೆ, ಜೊತೆಗೆ 4 ಅಂಕಕ್ಕೂ ಕೂಡ ಯೂಸ್ ಆಗುತ್ತೆ. ಜೊತೆಗೆ ಅಸಾಂಪ್ರದಾಯಿಕ ಶಕ್ತಿಯ ಸಂಪನ್ಮೂಲಗಳ ಕುರಿತು ವಿವರಿಸಿರಿ ಅಂತ ಹೇಳಿ ಕೇಳ್ತಾರೆ. ಜೊತೆಗೆ ಭಾರತದಲ್ಲಿ ರಸ್ತೆಗಳ ಮಹತ್ವ, ರಸ್ತೆ ಸಾರಿಗೆ ಕುರಿತು ಒಂದು ಕ್ವಶನ್ನು ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ, ಕಂಪಲ್ಸರಿ ಕ್ವಶನ್ನು. ಭಾರತದ ಪ್ರಮುಖ ಬಂದರುಗಳು ಕುರಿತು ಕೇಳ್ತಾರೆ. ಇದು 4 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಅಂದರೆ ಯಾವ್ಯಾವ ಬಂದರುಗಳಿದೆ, ಉದಾಹರಣೆ ವಿಶಾಖಪಟ್ಟಣ, ಕಾಂಡ್ಲಾ, ಮುಂಬೈ ಬರ್ತಾವಲ್ವ, ಅವುಗಳನ್ನು ನೀವೇನು ಮಾಡ್ತಾ ಹೋಗಬೇಕು, ಮೆನ್ಷನ್ ಮಾಡ್ತಾ ಹೋಗಬೇಕು. ಜೊತೆಗೆ GPS-ನ ಮಹತ್ವವನ್ನು ಕೇಳ್ತಾರೆ. ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ಕೇಳ್ತಾರೆ. ಸಾರ್ವಜನಿಕ ಹಣಕಾಸು, ವೈಯಕ್ತಿಕ ಹಣಕಾಸು ನಡುವಿನ ವ್ಯತ್ಯಾಸವನ್ನು ಕೇಳ್ತಾರೆ. ಭಾಳಷ್ಟು ಸಾರಿ ಕೇಳಿದ್ದಾರೆ ಈ ಕ್ವಶನನ್ನು, ಸರಿ ಮಾಡಿ ನೋಡ್ಕೊಳ್ರಿ. ಜೊತೆಗೆ ತೆರಿಗೆತರ ಆದಾಯದ ಮೂಲಗಳು ಯಾವುದು ಅಂತ ಹೇಳಿ ಕೇಳ್ತಾರೆ, ಹೌದಾ? ಇದನ್ನು ಕೂಡ 2 ರಿಂದ 3 ಅಂಕಕ್ಕೆ ಕೇಳ್ಬೋದು. ಇನ್ನು ನಿಮ್ಮ ಈ ಪರೀಕ್ಷೆಯಲ್ಲಿ ಒಂದು ನಕ್ಷೆ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ, 5 ಅಂಕಕ್ಕೆ. ಆ ನಕ್ಷೆಯಲ್ಲಿ ಏನು ಕೇಳ್ತಾರೆ, 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಕನ್ಫರ್ಮ್, ಹೌದಾ? 100% ಅನ್ನು ಅಂದ್ಕೊಂಬಿಡಿ. ಇದನ್ನು ಯಾವಾಗಲೂ ಕೂಡ ಕೇಳ್ತಾ ಇರ್ತಾರೆ. ಸೊ ಇದನ್ನು ನೋಡ್ಕೊಳ್ರಿ. ಆ ನಕ್ಷೆಯಲ್ಲಿ ಮತ್ತೆ ಬಂದರುಗಳನ್ನು ಗುರುತಿಸ್ಲಿಕ್ಕೆ ಹೇಳ್ತಾರೆ, ಆಮೇಲೆ ನದಿಗಳನ್ನು ಗುರುತಿಸ್ಲಿಕ್ಕೆ ಹೇಳ್ತಾರೆ. ಜೊತೆಗೆ ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳನ್ನು ಕೇಳ್ತಾರೆ. ಹಾಗಾಗಿ ಬಂದರು, ನದಿಗಳು, ಈ ಮಳೆ ಬೀಳುವ ಪ್ರದೇಶಗಳನ್ನು ನೋಡ್ಕೊಳ್ರಿ. ಆಮೇಲೆ ಇದಂತೂ ಫಿಕ್ಸ್ ಆಗಿರುವಂಥದ್ದು, ಇದು 5 ಅಂಕ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನೀವೇನು ಮಾಡಲಿಕ್ಕಿಲ್ಲ, ನಕ್ಷೆಯನ್ನು ಬಿಟ್ಟು ಬರಲಿಕ್ಕಿಲ್ಲ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ, ಈ ವಿಡಿಯೋದಿಂದ ಆದಷ್ಟು ಉಪಯೋಗ ತೊಗೊಳ್ರಿ, ಚೆನ್ನಾಗಿ ಬರೀರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.